ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಬನ್ನಿ ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡೋಣ. ಹಾಯ್. ಹಾಯ್. ಹೆಸರು ನಿಂದು? ಮೋಕ್ಷಿತ್. ಮೋಕ್ಷಿತ್. ಯಾರಿಟ್ರು ಮೋಕ್ಷಿತ್ ಅಂತ? ಡಾಕ್ಟ್ರ್ ಇಟ್ರಾ? ಅಮ್ಮ ಇಟ್ರಾ? ಅಮ್ಮ ಇಟ್ರಾ? ಸರಿ, ಅಮ್ಮನ ಹೆಸರೇನು? ಸುಷ್ಮಾ. ಸುಷ್ಮಾ. ಅಪ್ಪನ ಹೆಸರು? ಗಿರೀಶ್. ಗಿರೀಶ್. ಅಮ್ಮ ಏನು ಮಾಡ್ತಾರೆ? ಮನೆಯಲ್ಲಿ ಕೆಲಸ ಮಾಡ್ತಾರೆ. ಮನೇಲಿ ಕೆಲಸ ಮಾಡ್ತಾರಾ? ಮತ್ತೆ ಅಪ್ಪ? ಅಪ್ಪ ಕಾಂಕ್ರೀಟ್. ಅಪ್ಪ ಕಾಂಕ್ರೀಟ್ ಮಾಡ್ತಾರೆ. ಅಮ್ಮ ಮನೇಲಿ ಕೆಲಸ ಸೆಂಟ್ರಿಂಗ್. ಮಾಡ್ತಾರೆ. ಅಪ್ಪ ಹೊರಗಡೆ ಕೆಲಸ ಮಾಡ್ತಾರೆ. ಸೆಂಟ್ರಿಂಗಾ? ಹೋಗಿದ್ಯಾ ಅಪ್ಪನ ಜೊತೆ? ಇಲ್ಲ. ಇಲ್ವಾ? ನೀನೇನು ಮಾಡ್ತೀಯ ಮನೇಲಿ? ಮನೆಯಲ್ಲಿ ಕೂತ್ತೀನಿ. ಖಾಲಿ ಕೂತ್ಕೊಳ್ಳೋದು? ಟಿವಿ ನೋಡ್ತೀಯಾ? ಮತ್ತು ಬೇರೆ ಏನು ಮಾಡೋದೇ ಇಲ್ಲ, ಕೂತ್ಕೊಳ್ಳೋದು, ತಿನ್ನೋದು, ಟಿವಿ ನೋಡೋದು, ಇಷ್ಟೇ ಅಷ್ಟೇ. ಡ್ಯಾನ್ಸ್ ಮಾಡೋದಿಲ್ಲ, ಆಟ ಆಡ್ಲಿಕ್ಕೆ ಹೋಗೋದಿಲ್ಲ, ಏನು ಹೋಗೋದಿಲ್ಲ? ಹೋಗ್ತೀನಿ. ಮತ್ತೆ ಹೇಳ ಇಲ್ಲ ನೀನು ಹೇಳಿದೆ ಅಂತ, ಮನೇಲಿ ನಾನು ಕೂತ್ಕೊಂಡಿರ್ತೇನೆ ಅಂತ ಹೇಳಿದ್ ನೀನು. ಡ್ಯಾನ್ಸಿಗೆ ಹೋಗ್ತೀಯಾ? ಸರಿ, ಸ್ಕೂಲಿಗೆ ಹೋಗೋದಿಲ್ವಾ? ಹೋಗ್ತೀನಿ. ರಜೆ ಈಗ ರಜೆಯಾ? ನವರಾತ್ರಿ ರಜೆ. ಯಾವ ಸ್ಕೂಲ್ ನಿಂದು? ಶ್ರೀನಾರಾಯಣ ಗುರು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಲ್ಪೆಯಾ? ಹೇಗೆ ಹೋಗ್ತೀಯ ಸ್ಕೂಲ್ಗೆ? ಅಮ್ಮನ ಹತ್ರ. ಅಮ್ಮನ ಜೊತೆ ಹೋಗ್ತೀಯಾ? ಅಮ್ಮ ಹೇಗೆ ಕರ್ಕೊಂಡು ಹೋಗ್ತಾನೆ ನಿನ್ನನ್ನು? ಸ್ಕೂಟರಲ್ಲಿ ಕರ್ಕೊಂಡು ಹೋಗ್ತಾರಾ? ಎಷ್ಟು ಗಂಟೆಗೆ ಸ್ಕೂಲ್ ಸ್ಟಾರ್ಟ್? 9:30. ನೀ ಎಷ್ಟು ಗಂಟೆಗೆ ಹೇಳ್ತೀಯಾ? 6ಗೆ ಏನೆಲ್ಲ ಮಾಡ್ತೀವಿ? ಬ್ರಷ್ ಮಾಡಿ ಬಾತ್ ಮಾಡ್ತೀನಿ. ದೇವರಿಗೆ ಪೂಜೆ ಮಾಡ್ತೀನಿ. ಓಕೆ, ದೇವರಿಗೆ ಪೂಜೆ ಮಾಡ್ತೀನಿ. ಮತ್ತೆ ತಿಂಡಿ ತಿಂದು ಸ್ಕೂಲಿಗೆ ಹೋಗ್ತೀನಿ. ನೀನೇ ರೆಡಿ ಆಗ್ತೀಯ ಅಲ್ಲ ಅಮ್ಮ ರೆಡಿ ಮಾಡ್ಬೇಕು? ನಾನು ಮಾಡ್ತೀನಿ. ಸರಿ, ನಿಮ್ಮದು ಯೂನಿಫಾರ್ಮ್ ಯಾವ ಥರ ಕಲರ್? ಬ್ಲೂ ವೈಟ್. ಡೈಲಿ ಒಂದೇ ಯೂನಿಫಾರ್ಮ್ ಅಥವಾ ಡೇ ವೈಸ್ ಚೇಂಜಸ್ ಉಂಟಾ? ಚೇಂಜಸ್. ಯಾವ ಡೇಗೆ ಯಾವ ಕಲರ್? ಒಂದೇ. ಹಾಂ. ಮತ್ತು ಕಲರ್ ಕೆಲವೊಮ್ಮೆ ಒಂದು ವೆಡ್ನೆಸ್ಡೇ ಬೇರೆ, ಸ್ಯಾಟರ್ಡೇ ಪರ್ಪಲ್ ಆ್ಯಂಡ್ ವೈಟ್. ಸ್ಕೂಲಲ್ಲಿ ಹೇಗೆ ಆಗ್ತದೆ? ಅಂದರೆ ಫಸ್ಟ್ ಅವರಿಗೆ ಯೂಶ್ವಲಿ ಯಾವುದಿರ್ತದೆ? ಫಸ್ಟಾ? ಫಸ್ಟ್ ಇಂಗ್ಲೀಷ್. ಯಾವಾಗಲೂ ಇಂಗ್ಲೀಷೇ ಫಸ್ಟ್ ಪೀರಿಯಡ್? ಸೆಕೆಂಡ್ ಕನ್ನಡ, ಮತ್ತೆ ಡ್ರಾಯಿಂಗ್, ಕಂಪ್ಯೂಟರ್ ಹಂಗೆ ಇರ್ತದೆ. ಹೌದಾ? ನಿಂದು ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಫೇವ್ರೇಟ್ ಸಬ್ಜೆಕ್ಟ್ ಇಂಗ್ಲೀಷ್ ಫೇವ್ರೇಟಾ? ಯಾಕೆ ಫಸ್ಟ್ ಅವರ್ ಇಂಗ್ಲೀಷ್ ಅಂತ ಅದೇ ನಿಮಗೆ ಫೇವ್ರೇಟಾ? ಎರಡು ಉಂಟಾ? ಇನ್ನೊಂದು ಮ್ಯಾಥ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ನಿಂಗೆಯಾ? ನೀನೇ ಸಾಲ್ವ್ ಮಾಡ್ತೀಯಲ್ಲ, ಅಮ್ಮ ಹೆಲ್ಪ್ ಮಾಡ್ತಾರಾ ಮನೆ? ನಾನು ಹೇಳ್ತೀನಿ. ಟ್ಯೂಷನ್ ಹೋಗ್ತೀನಿ. ಟ್ಯೂಷನ್ ಹೋಗ್ತೀಯಾ? ಯಾರು ಟ್ಯೂಷನ್ ನಿಮಗೆ ಕೊಡೋದು? ಕಾವಿ ಟೀಚರ್. ಅವ್ರು ನಿಮ್ಮ ಸ್ಕೂಲ್ನವರೇ ಅಲ್ಲ? ಸ್ಕೂಲ್ನವರೆಯಾ? ಸರಿ, ನಿಮ್ಮ ಕ್ಲಾಸ್ ಟೀಚರ್ ಯಾರು? ವಿದ್ಯಾ ಟೀಚರಾ? ಎಷ್ಟನೇ ಕ್ಲಾಸ್ ನೀನು? ಫೋರ್ತ್ ಸ್ಟ್ಯಾಂಡರ್ಡಾ? ಸೊ ಈಗ ನಿಮಗೆ ಸ್ಕೂಲಲ್ಲಿ ಕ್ರಾಫ್ಟ್, ಡ್ರಾಯಿಂಗು ಯಾರು ಸ್ಪೆಷಲ್ ಟೀಚರ್ಸ್ ಬರ್ತಾರಾ ಅಲ್ಲ ಇದ್ದ ಟೀಚರ್ಸ್ ಹೇಳಿಕೊಡ್ತಾರಾ? ಸ್ಪೆಷಲ್ ಟೀಚರ್. ಅದರಲ್ಲಿ ವಾರದಲ್ಲಿ ಒಂದೇ ಕ್ಲಾಸಾ? ಹಾಂ. ಯಾವ ದಿವಸ ಅದು ಒಂದು ಮಂಡೇ ಕ್ರಾಫ್ಟ್, ಟ್ಯೂಸ್ಡೇ ಡ್ರಾಯಿಂಗ್, ವೆನೆಸ್ಡೇ ಡ್ರಾಯಿಂಗ್. ಅದು ವೆನೆಸ್ಡೇ ಸರ್ ಬರ್ತಾರೆ. ಪಿ ಟಿ ಪೀರಿಯಡ್ ಎಲ್ಲ ಏನಿಲ್ವಾ ನಿಮಗೆ? ಇದೆ. ಉಂಟಾ? ಏನು ಮಾಡ್ತೀರಾ ಪಿ ಟಿ ಪೀರಿಯಡಲ್ಲಿ? ಇದು ಕಬಡ್ಡಿ ಅಲ್ಲ, ಟಾರ್ಚ್ ಬಾಲ್ ಆಟ ಆಡ್ತೀನಿ. ಹೌದಾ? ಎಷ್ಟು ಜನ ಇದ್ದಾರೆ ನಿಮ್ಮ ಕ್ಲಾಸಲ್ಲಿ? ಗೊತ್ತಿಲ್ಲ. ಅದು ನಿಮ್ಮ ಕ್ಲಾಸಲ್ಲಿರುವ ಜನ ನಿಮಗೆ ಗೊತ್ತಿಲ್ವಾ? 55 ಇದ್ದಾರಾ? ನೀನು ಎಷ್ಟನೇ ಬೆಂಚಲ್ಲಿದೆಯಾ? ಥರ್ಡ್ ಬೆಂಚಲ್ಲಿಯಾ? ಸೊ ನಿನ್ನ ಬೆಸ್ಟ್ ಫ್ರೆಂಡ್ ಯಾರು? ಅನ್ವಿತ್. ಯಾಕೆ ಅವನಿಗೆ ಬೆಸ್ಟ್ ಫ್ರೆಂಡ್? ಅವನು ನನ್ನ ಜೊತೆ ಆಟ ಆಡ್ತೀನಿ. ಬೇರೆಯವ್ರು ನಿನ್ನ ಜೊತೆ ಆಟ ಆಡೋದಿಲ್ವಾ? ಓ, ಅದಕ್ಕೆ ಅವನು ಮಾತ್ರ ನಿಮಗೆ ಫೇವ್ರೇಟ್. ಸೊ ಸ್ಕೂಲಲ್ಲಿ ಏನಾದರೂ ತಂಟೆ ಪೋಖ್ರಿ ಮಾಡಿದ್ದುಂಟಾ? ಎಂತ ಮಾಡಿದ್ಯಾ? ನಾನು ಮಾಡಿಲ್ಲ. ಮತ್ತೆ ಯಾರು ಮಾಡಿದ? ಅವ್ನು ಮಾಡಿದವ ನಿನ್ನ ಫ್ರೆಂಡ್? ಇಲ್ಲ, ಬೇರೆಯವ್ರು ಮಾಡಿದಾರಾ? ಎಂತೆಲ್ಲ ಪೋಖ್ರಿ? ಅವರಿಗೆ ಪನಿಷ್ಮೆಂಟ್ ಸಿಗ್ತದೆ. ಎಂತ ಪನಿಷ್ಮೆಂಟ್ ಕೊಡ್ತಾರೆ? ಅಲ್ಲಿ HM ಅಲ್ಲಿ ಕೂತ್ಲಿಕ್ಕೆ. HM ಹತ್ರ ಹೋದ್ರೆ ಆಯ್ತು, ಅದೇ ಪನಿಷ್ಮೆಂಟಾ? ಅಲ್ಲಿ ಕೂತ್ಲಿಕ್ಕೆ. ಅಲ್ಲಿ ಕೂತ್ಕೊಳ್ಳಿಕ್ಕಾ? ಓ, ಹಾಗಿದ್ರೆ ಅವರು ಒಂದು ನೋಟಿಸ್ ಹಾಕ್ತಾರೆ, ಹೀಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು. ನೀನೇನು ತಂಟೆ ಮಾಡಲೇ ಇಲ್ಲ? ಇಲ್ಲ. ಸರಿ, ನಿಂಗೆ ಈಗ ಕಡಿಮೆ ಮಾರ್ಕ್ಸ್ ಬಂದರೆ ಮನೇಲಿ ಬೈತಾರೇ ಇಲ್ವಾ? ಇಲ್ಲ. ಕಡಿಮೆ ಮಾರ್ಕ್ಸ್ ಬರಲಿಲ್ವಾ? ಇಲ್ಲ, ಬರಲಿಲ್ಲ. ಎಷ್ಟು ಮಾರ್ಕ್ಸ್ ಹೈಯೆಸ್ಟ್ ನಿಂದು? ಇಂಗ್ಲೀಷಲ್ಲಿ ಎಷ್ಟು ಗ್ರೇಡಾ ನಿಮಗೆ ಮಾರ್ಕ್ಸ್ ಕೊಡೋದಾ? A+. ಸರಿ, ಈಗ ನಿಮಗೆ ಮನೇಲಿ ಈಗ ಅಮ್ಮ ಬೈಯೋದು ಜಾಸ್ತಿಯಾ ಅಪ್ಪ ಬೈಯೋದು ಜಾಸ್ತಿಯಾ? ಅಪ್ಪ.
ಅಪ್ಪ ಬೈಯೋದು ಜಾಸ್ತಿಯಾ? ಎಂತ ಬೈತಾರೆ ಅಪ್ಪ ಜಾಸ್ತಿ? ನಾನು ಎಂತ ಮಾಡ್ತೀನಿ ಬರ್ತಾರೆ. ಸುಮ್ಮನೆ ಬೈತಾರಾ? ಇಲ್ಲ. ಅಲ್ಲ ನಿಮ್ಮ ಮನೇಲಿ ಪೋಖ್ರಿ ಮಾಡ್ತೀಯ ಅಂತ ಆಯ್ತು. ಆಗೋದು. ಎಂತ ಪೋಖ್ರಿ ಮಾಡಿದ್ಯಾ ಅಂಥದ್ದು ಅಪ್ಪ ಬೈಯುವಂಥದ್ದು? ಗೊತ್ತಿಲ್ಲ. ಗೊತ್ತಿಲ್ವಾ? ಇಲ್ವಾ? ಅಪ್ಪ ಬೈತಾರಂತ ಆಯ್ತು, ಅಮ್ಮ ಬೈಯೋದಿಲ್ಲ? ಅಮ್ಮ ಬೈತಾರೆ ಸ್ವಲ್ಪ. ಎಷ್ಟು ಜನ ಇದ್ದೀರಿ ಮನೆಯಲ್ಲಿ? 3. ಮೂವರೆಯಾ? ಸರಿ, ಈಗ ನೀನು ಫ್ರೀ ಟೈಮಲ್ಲಿ ಏನು ಮಾಡ್ತೀಯ ಮನೆಯಲ್ಲಿ? ಮನೆಯಲ್ಲಿ ಸೈಕಲ್ ಬಿಡ್ತೀನಿ. ಸೈಕಲಾ? ಯಾರು ಗಿಫ್ಟ್ ಮಾಡಿದ್ದು, ಅಮ್ಮವ ಅಪ್ಪವ? 2. ಎರಡು? ಇಬ್ಬರು ಸವಾ? ಸರಿ, ನಿನಗೆ ಈಗ ಅಪ್ಪ ಬೈದರೆ ಅಮ್ಮ ಸಮಾಧಾನ ಮಾಡ್ತಾರಾ? ಅಮ್ಮ ನಿನಗೆ ಸಪೋರ್ಟಾ? ಹಾಂ. ಹೌದಾ? ಹೌದು. ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಾರೆ ಅಪ್ಪನಿಗೆ ಬೈಬೇಕಿದ್ರೆ? ಬೈಬೇಡಿ ಅಂತ ಹೇಳ್ತಾರೆ, ಅಷ್ಟೇ ಹೇಳ್ತಾರೆ. ಅವಾಗ ಅವರು, ಈಗ ನಿಂಗೆ ಅಪ್ಪ ಬೈತಾರಲ್ಲ, ನೀನು ಅವ್ರ ಜೊತೆ ಮಾತಾಡ್ತೀಯಾ? ಹೌದು. ನೀನಾಗಿ ಹೋಗಿ ಮಾತಾಡ್ತೀಯ ಅಲ್ಲ ಅಪ್ಪಾಗೆ ಬಂದು ಮಾತಾಡ್ತಾರ? ನಾನು ಹೋಗ್ತೀನಿ. ನೀನು ಹೋಗಿ ಮಾತಾಡ್ತೀಯ? ಪರವಾಗಿಲ್ಲ, ಎಷ್ಟಾದರೂ ಅಪ್ಪ ಅಲ್ಲ ಅಂತೇಳಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಡು ಅಲ್ವಾ? ಸ್ಕೂಲಲ್ಲಿ ನಿನ್ನ ಬಗ್ಗೆ ಇಲ್ಲಿ ತನಕ ಏನಾದರೂ ಕಂಪ್ಲೇಂಟ್ ಬಂದಿದಾ? ಇಲ್ಲ. ಡೀಸೆಂಟ್ ಬಾಯ್ ಅಲ್ವಾ? ಸೊ ಈಗ ಸ್ಕೂಲಲ್ಲಿ ನಿಮಗೆ ಫೇವ್ರೆಟ್ ಟೀಚರ್ ಯಾರು? ವಿದ್ಯಾ ಟೀಚರ್. ವಿದ್ಯಾ ಟೀಚರ್ ಯಾಕೋ? ಕ್ಲಾಸ್ ಟೀಚರ್ ಅಂತವಾ? ಹಾಂ. ಅದಕ್ಕೆ ಅವರೇ 3 ಸಬ್ಜೆಕ್ಟ್ ಅವರು. 3 ಸಬ್ಜೆಕ್ಟ್ ಅವರೇ ತಗೊಳ್ಳೋದಾ? ಹಾಗೆ ನಿಮಗೆ ಮ್ಯಾಥ್ಸ್ ಬೇರೆ. ಮ್ಯಾಥ್ಸ್ ಒಂದು ಬೇರೆ, ಮತ್ತು ಉಳಿದದೆಲ್ಲ ಅವರೇ ತಗೊಳ್ಳೋದಾ? ಯಾವುದಾದ್ರೂ ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ? ಹಾಂ. ಯಾವುದ್ರ? ಡ್ರಾಯಿಂಗಲ್ಲಿ ಏನು ಡ್ರಾಯಿಂಗ್ ಮಾಡಿದ್ಯಾ? ಪಾರ್ಕ್, ಅದು ನಾರಾಯಣ ಗುರು ಜಯಂತಿಗೆ. ಇನ್ನೊಂದು ಯಾವ ಮಾಡಬೇಕು ಬೋರ್ದು. ಪ್ರತಿಭಾ ಕಾರಂಜಿಗೆಲ್ಲ ಹೋಗಿದ್ರಾ? ಇಲ್ಲ. ಬೇರೆ ಯಾವುದು ಕಾಂಪಿಟೇಷನ್ಗೆಲ್ಲ ಹೋಗಲಿಲ್ಲ ನೀವು? ಇಲ್ಲ. ಖಾಲಿ ಒಂದು ಮಾತ್ರ? ಅಲ್ಲಿ ಸ್ಕೂಲಲ್ಲಿ ಮಾತ್ರ. ಬೇರೆ ಕಡೆ ಔಟ್ಸೈಡ್ ಎಲ್ಲ ಹೋಗಲಿಲ್ಲ? ಅಲ್ಲಿ ಕ್ರಾಫ್ಟ್ ಇದೆ, ಡ್ರಾಯಿಂಗ್ ಕಾಂಪಿಟೇಷನ್ ಇದೆ. ಎಲ್ಲಿ? ಸ್ಕೂಲಲ್ಲಿ. ಬಟ್ ನೀನು ಹೋಗಲಿಲ್ಲ? ಹೋಗ್ತೀನಿ. ಹೋಗಿದ್ಯಾ? ಪ್ರೈಸ್ ವಿನ್ ಆಗಿದ್ಯಾ? ಇಲ್ಲ, ಅದು 17 ರೀಓಪನ್ ಆಗ್ತದೆ ಆಗ. ಆವಾಗ ಇವಾಗ ಏನು ಸದ್ಯಕ್ಕೆ ಏನಾಗಲಿಲ್ಲ? ಇಲ್ಲ. ಎಕ್ಸಾಮ್ಸ್ ಎಲ್ಲ ಆಗಿದಾ? ಹೇಗಿತ್ತು ಎಕ್ಸಾಮ್ಸ್ ಎಲ್ಲ? ಇದಿತ್ತು. ಎಲ್ಲ ಔಟ್ ಆಫ್ ಔಟಾ? ಕನ್ನಡದಲ್ಲಿ ಟಫ್ ಇದೆ. ಕನ್ನಡ ಟಫ್ ಇತ್ತಾ? ಇಂಗ್ಲೀಷ್ ಮತ್ತು ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಬರ್ಬೋದು. US ಕೂಡ. ಹೌದು. ಮನೇಲಿ ಇವತ್ತು ಏನು ತಿಂದು ಬಂದ್ಯಾ? ಮನೆಯಲ್ಲಿ ನೀರು ದೋಸೆ. ನೀರು ದೋಸೆಯಾ? ನಿಮ್ಮದು ಫೇವ್ರೇಟ್ ತಿಂಡಿ ಯಾವುದು? ಇಡ್ಲಿಯಾ? ಅಮ್ಮ ಮಾಡೋದಿಲ್ಲ ಮನೇಲಿ ಇಡ್ಲಿ? ಮಾಡ್ತಾರೆ. ಮತ್ತು ಇವತ್ತು ದೋಸೆ ಮಾಡಿದಾರಲ್ಲ, ನೀ ಹೇಳಿಲ್ಲ ಇವತ್ತು ಇಡ್ಲಿ ಮಾಡಬೇಕಿತ್ತು ಅಂತ? ರಾತ್ರಿಯಲ್ಲಿ ಹೇಳಿದೆ. ಅದು ಅದಕ್ಕೆ ಭತ್ತ ಬೇಕಲ್ಲ, ಅದಕ್ಕೆ. ಎಂತ ಬೇಕು? ಭತ್ತ ಬೇಕಾ? ಓ, ಇಡ್ಲಿ ಮಾಡಲಿಕ್ಕೆ ಭತ್ತ ಬೇಕು? ಗೊತ್ತೇ ಇರಲಿಲ್ಲ ನನಗೆ ಇಡ್ಲಿ ಮಾಡಲಿಕ್ಕೆ ಭತ್ತ ಬೇಕಂತ ಹೇಳ್ಕೊ. ಹೌದಾ? ಭತ್ತವನ್ನೆಂತ ಮಾಡೋದು? ಇರಲಿ ಬಿಡು, ಆಯ್ತು. ಇವತ್ತು ದೋಸೆ ತಿಂದು ಬಂದ್ಯಲ್ಲ, ಎಷ್ಟು ದೋಸೆ ತಿಂದ್ಯಾ? 5 ದೋಸೆ ತಿಂದ್ಯಾ? ಎಂತ ದೊಡ್ಡ ದೊಡ್ಡ ದೋಸೆ, ಚಿಕ್ಕ ಚಿಕ್ಕ ದೋಸೆಯಾ? ದೊಡ್ಡದೇ. ಅದಕ್ಕೆ ಏನಿತ್ತು ಸೈಡ್ ಡಿಶ್? ಚಿಕನ್ ಗಸಿ. ಓ, ಚಿಕನ್ ಗಸಿ ಇತ್ತಾ? ನಿನ್ನೆ ಚಿಕನ್ನ ಮನೆಯಲ್ಲಿ? ಹೌದಾ? ನಿಮಗೆ ಚಿಕನ್ ಇಷ್ಟವಾ? ಸರಿ, ಹೋಟೆಲ್ಗೆಲ್ಲ ಹೋಗ್ತೀರಾ? ಹೋಟೆಲ್ಗೆ ಹೋಗ್ತೀನಿ. ಯಾವ ಹೋಟೆಲ್ಗೆ ಜಾಸ್ತಿ ಹೋಗ್ತೀರಾ? ಸ್ವಾದಿಷ್ಟ. ಓ, ಅದು ಸಹ ನಾನ್ ವೆಜ್. ಚಿಕನ್ನೇ ಬೇಕಲ್ಲ ನಿನಗೆ, ಅದಕ್ಕೆ. ಎಂತ ಜಾಸ್ತಿ ಆರ್ಡ್ರ್ ಮಾಡ್ತೀಯಾ ಹೋಟೆಲ್ಗೆ ಹೋದಾಗ? ಬಿರಿಯಾನಿ ಎಷ್ಟು ತಿಂತೀಯ ಒಂದು ಸಲಕ್ಕೆ? ಒಂದು ಪ್ಲೇಟ್ ಫುಲ್ ತಿಂತೀಯ? ಹಾಫ್. ಬೇರೆ ಸೈಡ್ ಡಿಶ್ ಎಲ್ಲ ಏನು ಇಷ್ಟ ಅಲ್ಲ ನಿಮಗೆ, ಖಾಲಿ ಬಿರಿಯಾನಿ ಮಾತ್ರ? ಅದರಲ್ಲಿ ಇದು ತಂದೂರಿ ಬರ್ತದೆ, ಗ್ರಿಲ್, ಅದು ಇಷ್ಟ. ಅದಿಷ್ಟ. ಸರಿ, ನಿಮಗೆ ಅಮ್ಮ ಮಾಡುವ ಇದು ತಿಂಡಿಯಲ್ಲಿ ಯಾವುದು ತುಂಬ ಇಷ್ಟ? ಅಮ್ಮ ಮಾಡುವ ಇದು ಇಡ್ಲಿ, ಭತ್ತ ಹಾಕಿ ಮಾಡ್ತಾರಲ್ಲ ಇಡ್ಲಿ, ಅದೇ ಇಷ್ಟ. ಭತ್ತ ಸ್ಪೆಷಲ್ ಇಡ್ಲಿ, ಮೋಕ್ಷಿತ್ ಸ್ಪೆಷಲ್ ಅದು ಅಲ್ವಾ? ಹೌದು. ಇಡ್ಲಿಗೆ ಸರಿ, ಇಡ್ಲಿ ಎಷ್ಟು ತಿಂತೀಯಾ? ಇಡ್ಲಿ 2. ಇಡ್ಲಿ 2 ತಿನ್ನೋದು? ದೋಸೆ ಮಾತ್ರ 5, 6 ಹೋಗ್ತದೆ. ಅಲ್ಲ, ಇಡ್ಲಿ 3 ಒಂದೇ ತಿಂತೀನಿ. ಇರ್ತದಲ್ಲ. ಇಡ್ಲಿ 4 ತಿಂತೀನಿ. ಓಕೆ, ಇಡ್ಲಿ 4 ತಿಂತೀಯಾ? ಸ್ಕೂಲಿಗೆ ಟಿಫಿನ್ ತಗೊಂಡು ಹೋಗ್ಲಿಕ್ಕೆ ಉಂಟಾ? ನಾನು ಕ್ಯಾಂಟೀನ್. ಓ, ಪಾಶ್. ಕ್ಯಾಂಟೀನಲ್ಲಿ ಊಟ ಮಾಡೋದು? ಏನು ಕ್ಯಾಂಟೀನಲ್ಲಿ ಏನೆಲ್ಲ ಸ್ಪೆಷಲ್ ಇರ್ತದೆ? ಅಲ್ಲಿ ವೆಜ್ಜಾ? ಡೈಲಿ ಒಂದೊಂದು ಸ್ಪೆಷಲ್ ಇರ್ತದಲ್ಲ, ಡೈಲಿ ಒಂದೇ ಸ್ಪೆಷಲಾ? ಯಾವ ವಾರ ಎಲ್ಲ ಇರ್ತದೆ ಸ್ಪೆಷಲ್ ಇರ್ತದೆ ಅಂತ ಗೊತ್ತುಂಟ ನಿಮಗೆ? ವೆನಸ್ಡೇ. ಎಂತ ಸ್ಪೆಷಲ್? ಪಾಯಸ ಇರ್ತದೆ? ಇಲ್ಲ, ಪಲಾವ್. ಓ, ಪಲಾವ್ ಸ್ಪೆಷಲ್. ಸ್ಯಾಟರ್ಡೇ
ಸ್ಯಾಟರ್ಡೇ ಸಹ ಕ್ಯಾಂಟೀನಲ್ಲಿ ಊಟ ಮಾಡಿ ಬರ್ತೀಯಾ? ಸ್ಯಾಟರ್ಡೇ ಫುಲ್ ಡೇ ಇದೆ. ಸ್ಯಾಟರ್ಡೇ ಫುಲ್ ಡೇಯಾ? ಹಾಂ, ಹಾಫ್ ಡೇ ಇರ್ತದೆ. ಹಾಂ, ಅದು ಅವರು ಮಾಡಿದ್ದಾರೆ ಯಾರು? ಫುಲ್ ಡೇ. ಈಗ ಫುಲ್ ಡೇ ಮಾಡಿದಾರಾ? ಹಾಂ, ಅದಕ್ಕೆ. ಎಷ್ಟು ಗಂಟೆ ತನಕ ಇರ್ತದೆ ಸ್ಯಾಟರ್ಡೇ? ಸ್ಯಾಟರ್ಡೇ 3 o'clock. ಅಷ್ಟೊತ್ತು ಇರ್ತದಾ? ಹ್ಞೂ. ಸೊ ನಿಮಗೆ ಸ್ಯಾಟರ್ಡೇ ಫುಲ್ ಡೇ ಇದ್ರೆ ಬೋರ್ ಆಗೋದಿಲ್ವಾ? ಇಲ್ಲ. ಖುಷಿ ಆಗ್ತದಾ? ಹಾಂ. ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ? ನನಗೆ ಸ್ಕೂಲ್ ಅಂದರೆ ತುಂಬ ಖುಷಿ. ಇಷ್ಟ. ಹೌದು, ಮನೆಗೆ ಬಂದ್ರೆ ಅಪ್ಪ ಬೈತಾರಲ್ಲ, ಅದಕ್ಕೆ ಸ್ಕೂಲ್ ಅಂದರೆ ಇಷ್ಟ ನಿಮಗೆ. ನಾನು ಸ್ವಲ್ಪ ಸ್ವಲ್ಪ ಲಂಚ್ ತೆಗೆದು ಹೋಗ್ತೀನಿ. ಸ್ವಲ್ಪ ಇಲ್ಲ. ಲಂಚಿಗೆ ಅಮ್ಮ ಏನಾದರೂ ಸ್ಪೆಷಲ್ ಮಾಡಿ ಕೊಡ್ತಾರಾ? ಹಾಂ, ಎಂತ ಸ್ಪೆಷಲ್ ಮಾಡಿ ಕೊಡ್ತಾರೆ? ಒಂದ್ಸಲಿ ಮಾರಿದ್ದೆ ನಮಗೆ ಮೂಡೆ ಮಾಡ್ತಾರೆ. ಮಾರಿ ಇದ್ರೆ ಮಾತ್ರ, ಯಾವಾಗಲೂ ಮಾರಿ ಇರ್ತದಾ? ಇಲ್ಲ ಅಲ್ವಾ? ಆವಾಗ ಇದು ಮಾಡ್ತಾರೆ, ಚಿಕನ್ ಇದು ತಗೊಂಡ್ತೀನಿ. ಚಿಕನ್ ಇದ್ರೆ ಮಾತ್ರ ನೀನು ಟಿಫಿನ್ ತಗೊಂಡು ಹೋಗೋದು, ಇಲ್ಲ ಅಂದರೆ ಇಲ್ಲ. ವೆಜ್ ಇಷ್ಟವೇ ಇಲ್ಲಾನು? ಇಷ್ಟ, ಸ್ವಲ್ಪ 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 ಇಷ್ಟವಾ? ಹ್ಞೂ. ಸರಿ, ಮತ್ತೆ ಮನೆಯಲ್ಲಿ ನೀನೇನೆಲ್ಲ ಹೆಲ್ಪ್ ಮಾಡ್ತೀಯ ಅಮ್ಮನಿಗೆ? ಅಮ್ಮನಿಗೆ ಪ್ಲೇಟ್ ಮುಚ್ಚೋದು, ಪ್ಲೇಟ್ ಕ್ಲೀನ್ ಮಾಡು. ಓಕೆ, ಪ್ಲೇಟ್ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀವಿ, ಬೇರೆನೇ ಹೆಲ್ಪ್ ಮಾಡೋದಿಲ್ಲ. ಅದು ಬಿಟ್ಟರೆ ಖಾಲಿ ಕೂತ್ಕೊಳ್ಳೋದು, ಟಿವಿ ನೋಡೋದು. ನಾನು ಮಾಡ್ತೀನಿ ಕ್ಲೀನ್ ಎಲ್ಲ. ಎಂತ ಕ್ಲೀನ್ ಮಾಡ್ತೀಯ? ಮನೆಯಲ್ಲಿ ಸೋಫಾ ಕ್ಲೀನ್ ಮಾಡ್ತೀನಿ, ಟೇಬಲ್ ಕ್ಲೀನ್ ಮಾಡ್ತೀನಿ, ಸ್ಟೆಪ್ ಕ್ಲೀನ್ ಮಾಡ್ತೀನಿ, ಮತ್ತು ವಿಂಡೋ ಕ್ಲೀನ್ ಮಾಡ್ತೀನಿ. ಈಗ ನೀನು ಅಮ್ಮನಿಗೆ ಹೆಲ್ಪ್ ಮಾಡ್ತೀಯಲ್ಲ, ಅಮ್ಮ ನಿಂಗೆ ಏನು ಸ್ಪೆಷಲ್ ಮಾಡಿ ಕೊಡ್ತಾರೆ? ಅಮ್ಮ ಚಿಕನ್ ಫಿಶ್ ಅಷ್ಟೇ, ಫಿಶ್ ಮಾಡಿ ಕೊಡ್ತಾರೆ. ಫಿಶ್ ಫಿಶ್ ಮಾಡಿ ಕೊಡ್ತಾರಾ? ಕೇಳಿದೆ, ಅದಕ್ಕೆ ಹೆಲ್ಪ್ ಮಾಡೋದು ಅಮ್ಮನಿಗೆ? ಇಲ್ಲ, ನನಗೆ ಅಮ್ಮ ಹೇಳಿದ್ರೆ ನಾನು ಮಾಡ್ತೀನಿ. ಅಮ್ಮ ಹೇಳಿಲ್ಲ ಅಂದರೆ ನೀವು ಮಾಡೋದಿಲ್ವಾ? ಮಾಡ್ತೀನಿ. ನಿನಗೆ ಅನ್ನಿಸಿ ಮಾಡಿದ್ದಿಲ್ಲ? ಇಲ್ಲ. ಸ್ಕೂಲಲ್ಲಿ ಡ್ಯಾನ್ಸಿಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ? ಹಾಂ. ಎಂತೆಲ್ಲ ಡ್ಯಾನ್ಸ್ ಮಾಡಿದ್ಯಾ? ಅದು ಚಿಲ್ಡ್ರನ್ಸ್ ಡೇಗೆ. ಹಾಂ. ಅದು ಸಾಂಗ್ ಪುಟ್ಟಬೊಮ್ಮ. ಪುಟ್ಟಬೊಮ್ಮವ? ಹಾಂ. ಬೇರೆ ಬೇರೆ ನಿಮ್ಮದು ಇದೆಲ್ಲ ಇಲ್ವಾ? ಇಂಡಿಪೆಂಡೆನ್ಸ್ ಡೇಗೆಲ್ಲ ಏನು ಸ್ಪೆಷಲ್ ಅಲ್ಲ? ಎಂತ ಮಾಡಿದ್ರಿ ಈ ಸಲ? ನಾನು ಜಾಯ್ನ್ ಆಗಿಲ್ಲ. ಅವರು ನಮ್ಮ ಕ್ಲಾಸಲ್ಲಿ ಸಾಂಗ್ ಹೇಳಿದರು. ಸಾಂಗ್ ಹೇಳಿದ್ರಾ? ನೀನೇನು ಜಾಯ್ನ್ ಆಗ್ತದೆ? ನನಗೆ ಇಂಟ್ರೆಸ್ಟ್ ಇಲ್ವಾ? ಇಲ್ಲ, ಸಾಂಗಲ್ಲಿ ಇಂಟ್ರೆಸ್ಟ್ ಇಲ್ಲ, ನನಗೆ ಡ್ಯಾನ್ಸಲ್ಲಿ. ನಿಮಗೆ ಖಾಲಿ ಡ್ಯಾನ್ಸಲ್ಲಿ ಮಾತ್ರ ಇಂಟ್ರೆಸ್ಟ್. ಸರಿ, ದೇವರಿಗೆ ಕೈ ಮುಗಿತೀಯಾ? ಹಾಂ. ಎಂತೆಲ್ಲ ಶ್ಲೋಕ ಹೇಳ್ತೀಯಾ, ಅಲ್ಲ ಹೀಗೆ ಜಸ್ಟ್ ಪ್ರೇ ಮಾಡಿ ಬರ್ತೀಯಾ? ಪ್ರೇ ಮಾಡ್ತೀನಿ. ಎಂತಂತ ಪ್ರೇ ಮಾಡ್ತೀಯಾ ದೇವ್ರ ಹತ್ರ? ಹಿಂಗೆ ಮಾಡೋದು, ನಾನು ಕೇಳ್ತೀನಿ ನನಗೆ ಮಾರ್ಕ್ಸ್ ಚೆನ್ನಾಗಿ ಬರಬೇಕು ಅಂತ. ಅಷ್ಟೇ, ಮಾರ್ಕ್ಸ್ ಚಂದ ಬರಬೇಕು ಅಂತ ಓದಲಿಕ್ಕೆ ಕಾನ್ಸಂಟ್ರೇಷನ್ ಕೊಡೋದೇ ಅಂತ ಪ್ರೇ ಮಾಡ್ತೀವಿ ಅಷ್ಟೇ. ಸರಿ, ಈಗ ಒಂದು ಬ್ರೇಕ್ ತಗೊಳ್ಳೋಣ? ಹಾಂ, ಸರಿ. ಅರುಳ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರುಳ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ನೀನೀಗ ಒಂದು ದಿವಸದ ಮಟ್ಟಿಗೆ ದೇವರಾದಿ ಅಂತ ಅನ್ಕೋ. ಸೊ ದೇವರಂದ್ರೆ ಗೊತ್ತುಂಟ? ಹೌದು. ಸರಿ, ಆದಿ ಅಂತ ಅನ್ಕೋ. ಏನೆಲ್ಲ ಮಾಡ್ತೀಯ? ಅಮ್ಮನಿಗೆ ರೆಸ್ಟ್ ಕೊಡ್ತೀನಿ, ಅಪ್ಪನಿಗೆ ಅದು ಕೈ ಗುಣ ಮಾಡ್ತೀನಿ, ಮತ್ತು ಸ್ಕೂಲನ್ನು ಚೆನ್ನಾಗಿ ಮಾಡ್ತೀನಿ. ಈಗ ಚಂದ ಇಲ್ಲ ನಿನ್ನ ಸ್ಕೂಲ್? ಚಂದಿದೆ. ಚಂದ ಉಂಟು, ಆದ್ರೂ ಸಹ ಇನ್ನೂ ಚಂದ ಮಾಡುವ ಅಂತ. ಹೌದು. ಸರಿ, ಬಸ್ ಎಲ್ಲ ಸೇರಬೇಕು. ಈಗ ಬಸ್ ಇಲ್ವಾ? ಅದು 2 ನಂಬರ್ ಬಸ್, 3 ನಂಬರ್ ಹೋಯ್ತು. ಹೋಯ್ತಾ? ಕೊರೋನಾ ನಂತರ ಬಸ್ಸಸ್ ಹೋಯ್ತಾ ನಿಮ್ಮಲ್ಲಿ? ಈಗ 2 ಬಸ್ಸಾ? 2 ಬಸ್ ಇರೋದು. ನೀನು ಬಸ್ಸಲ್ಲಿ ಹೋಗ್ತೀಯಾ? ಇಲ್ಲ, ಸ್ಕೂಟರ್. ಸ್ಕೂಟರಾ? ಡೈಲಿ ಅಮ್ಮನ ಜೊತೆ ಹೋಗೋದು? ಅಮ್ಮವೇ ಪಿಕ್ ಆ್ಯಂಡ್ ಡ್ರಾಪ್? ಅಮ್ಮ ಪಿಕ್ ಆ್ಯಂಡ್ ಡ್ರಾಪ್. ಒಂದೊಂದು ದಿನ ಅಪ್ಪ ಬರ್ತಾರೆ. ಅಪ್ಪ ಬರ್ತಾರಾ? ಅವರಿಗೆ ಹುಷಾರಿಲ್ಲ ಅಂತ. ಹಾಗೆ. ಸರಿ, ಮತ್ತೆ ಈಗ ನೀನು ಸ್ಕೂಲಲ್ಲಿ ಯಾವುದಾದ್ರೂ ಪೋಖ್ರಿ ಮಾಡಿದ್ದು, ಯಾರಿಗಾದ್ರೂ ಒಂದಾದ್ರೂ ಪೋಖ್ರಿ ಮಾಡಿಯೇ ಇರ್ತಾರೆ ಸ್ಕೂಲಲ್ಲಿ ಅಲ್ವಾ? ಎಂತ ಪೋಖ್ರಿ ಮಾಡಿದ್ಯಾ? ನಾನು ಮಾಡಿಲ್ಲ. ನೀನು ಮಾಡಿದೆ ಇಲ್ಲಪ್ಪ, ನೆನಪು ಮಾಡ್ಕೊ, ಏನಾದರೂ ಒಂದು ಪೋಖ್ರಿ ಮಾಡಿಯೇ ಇರ್ತೀಯ. ಲೈಕ್ ಹೋಮ್ ವರ್ಕ್ ಮಾಡೋದೇ ಎದ್ದಿರ್ಬೋದು, ಕಾಪಿ ಬರೆಯೋದೇ ಎದ್ದಿರ್ಬೋದು. ಅದು ಮಾಡ್ತೀನಿ. ಇಲ್ವಾ? ಪ್ರಾಂಪ್ಟ್ ನೀನು ತುಂಬ. ಹೌದಾ? ಸರಿ, ನಿಮ್ಮ ಮನೆ ಹತ್ತಿರದ್ದು ಗ್ಯಾಂಗ್ ಏನಾದರೂ ಉಂಟಾ? ಹೌದು, ಫ್ರೆಂಡ್ಶಿಪ್ ಗ್ಯಾಂಗ್. ಸರಿ, ಯಾರೆಲ್ಲ ಇದ್ದಾರೆ ಆ ಗ್ಯಾಂಗಲ್ಲಿ? ಅಣ್ಣ ಎಲ್ಲ ಅಣ್ಣನವರದೇ ಗ್ಯಾಂಗ್? ನೀನೊಬ್ಬನೇ ಚಿಕ್ಕವನು. ಸೊ ನಿನ್ನ ಅಣ್ಣನವರು
ಇದು ಲೀಡರ್. ಹಾಂ. ಸರಿ, ಅಣ್ಣನವ್ರ ಜೊತೆ ಎಂತೆಲ್ಲ ಮಾಡ್ತೀಯಾ ಸೇರ್ಕೊಂಡು? ಸೈಕಲ್ ಕ್ರಿಕೆಟ್ ಕ್ರಿಕೆಟ್ ಆಡ್ತೀಯ ಅಷ್ಟೇ. ಟಿವಿಯಲ್ಲಿ ಕ್ರಿಕೆಟ್ ನೋಡ್ತೀಯಾ? ಹಾಂ. ಟಿವಿಯಲ್ಲಿ ಕ್ರಿಕೆಟ್ ನೋಡ್ತೀಯಾ? ಯಾರು ನಿನ್ನ ಫೇವ್ರೆಟ್ ಕ್ರಿಕೆಟರ್? ಕ್ರಿಕೆಟ್ ಗೆಲ್ರು ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿಯಾ? ಮತ್ತೆ ಕಬಡ್ಡಿ ಎಲ್ಲ ನೋಡೋದಿಲ್ವಾ? ನೋಡ್ತೀನಿ. ಕಬಡ್ಡಿಯಲ್ಲಿ ಯಾರು ನಿಂದು ಫೇವ್ರೇಟ್? ಪವನ್ ಸರ್ ಅವತ್ತ. ಈಗ ಅವನಿಲ್ಲಲ್ಲ, ಬ್ಯಾಂಗ್ಳೂರ್ ಟೀಮಲ್ಲಿ ಇಲ್ಲ. ಅವನು ತಮಿಳ್ ತೆಲುಗು. ಹೌದು, ನಿನ್ನೆ ಅವನಿಗೆ ಇಂಜುರಿ ಆಯ್ತಲ್ಲ ಅಲ್ವಾ? ಹೌದು. ಬೇಜಾರಾಯ್ತಾ? ಹೌದು. ಬೇರೆ ಯಾರು ಫೇವ್ರೇಟ್ ಇಲ್ವಾ? ಇಲ್ಲ. ಅವನೊಬ್ಬನೇ, ಹೌದು. ಬೇರೆ ಯಾರು ಸಹ ಇಲ್ಲ. ಇಲ್ಲ. ಸರಿ, ಮತ್ತೆ ಇದು ನಿನ್ನದು ಆಟ ಪಾಠ ಎಲ್ಲ ಬಿಟ್ಟು ಬೇರೆ ಅದರ್ ದನ್ ಆ್ಯಕ್ಟಿವಿಟೀಸ್ ಲೈಕ್ ಯಾವುದಾದ್ರೂ ಕ್ಲಾಸಿಗೆ ಹೋಗ್ತೀಯಾ? ಡ್ಯಾನ್ಸ್ ಕ್ಲಾಸ್. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀಯಾ? ಯಾವ ಡ್ಯಾನ್ಸ್ ಕ್ಲಾಸ್? ಟೀಮ್ ಡಿಸೈನ್. ಅದೆಲ್ಲಿ ಬರ್ತದೆ? ಅಲ್ಲಿ ಉಡುಪಿ. ಉಡುಪಿಯಲ್ಲೇ? ಸರಿ, ಏನೆಲ್ಲ ಡ್ಯಾನ್ಸ್ ಹೇಳಿಕೊಡ್ತಾರೆ ನಿಮಗೆ ಅಲ್ಲಿ? ಫಸ್ಟ್ ಎಕ್ಸಸೈಸ್ ವಾರ್ಮ್ ಅಪ್. ಹಾಂ. ಸೆಕೆಂಡ್ ಸ್ಟ್ರೆಚಿಂಗ್, ಬ್ಯಾಕ್ ಬೆಂಡ್, ರೋಲ್ ಮತ್ತು ಡ್ಯಾನ್ಸ್ ಮಾಡ್ತೇವೆ. ಇನ್ನು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀಯ? ಅಂದರೆ ನಿಮಗೆ ಸ್ಕೂಲ್ ಇರ್ತದಲ್ಲ, ಸ್ಕೂಲ್ ನಿಂಗೆ ಎಷ್ಟು ಗಂಟೆ ತನಕ ಇರ್ತದೆ ಅಂತ ಹೇಳಿದಿ? 9:30 to 4? ಹಾಂ. 3. ಸರಿ, ಡ್ಯಾನ್ಸ್ ಕ್ಲಾಸ್ ಎಷ್ಟು ಗಂಟೆಯಿಂದ ಇರ್ತದೆ ನಿಮಗೆ? 3 to 4. ಹೌದು, ಹೋಗ್ತೀಯಾ? ಹೇಗೆ ಮ್ಯಾನೇಜ್ ಮಾಡ್ತೀಯ? ಮತ್ತೆ ಹೋಮ್ವರ್ಕ್ ಎಲ್ಲ ಯಾವಾಗ ಮಾಡ್ತೀಯ? ಹೋಗಿಲ್ಲ, ಫುಲ್ ಡೇ ಸ್ಕೂಲ್ ಇದನ್ನು ಹೋಗುದಿಲ್ಲ ನಾನು. ಮತ್ತೆ ಯಾವಾಗ ಹೋಗ್ತೀಯಾ? ಹಾಫ್ ಡೇ ಇದೆ. ಅಂದರೆ ಲೈಕ್ ಸ್ಯಾಟರ್ಡೆ ಫುಲ್ ಡೇ ಅಂತ ಹೇಳಿದೆಯಲ್ಲ? ಹಾಂ, ಆವಾಗ ಹಾಫ್ ಡೇ ಇರ್ತದೆ ಹಂಗೆ. ಒಮ್ಮೆ ಸಂಡೇ ಇಲ್ಲ. ಸಂಡೇ ಕ್ಲಾಸೇ ಇಲ್ವಾ? ಉಂಟು ಡ್ಯಾನ್ಸ್ ಕ್ಲಾಸ್. ಅದೇ. ಹಾಂ. ಹೋಗ್ತೀಯಾ? ಹಾಂ. ಎಷ್ಟೊತ್ತು ಇರ್ತದೆ ಡ್ಯಾನ್ಸ್ ಕ್ಲಾಸ್? ಬೆಳಗ್ಗೆಯಿಂದ 11 to 12:30 ಅಷ್ಟೇ. ಅಲ್ಲಿ ಗಮ್ಮತ್ತಾಗ್ತದೆ. ಅಲ್ಲಿ ನಿಂದು ಯಾರು ಫ್ರೆಂಡ್? ಅಲ್ಲಿ ಫ್ರೆಂಡ್ ಧ್ಯಾನ್. ಕ್ಲಾಸ್ ಲೀಡರ್ ಯಾರು ನಿಂದು? ಕ್ಲಾಸ್ ಲೀಡರ್ ರೋಲ್ ನಂಬರ್ ವೈಸ್. ಓ, ನೀನಾಗಿದೆಯಾ ಕ್ಲಾಸ್ ಲೀಡರಾ? ಹೇಗೆ ಕ್ಲಾಸ್ ಮೇಂಟೈನ್ ಮಾಡಿದ್ಯಾ ನೀನು ಕ್ಲಾಸ್ ಲೀಡರ್ ಆಗಿದ್ದಾಗ? ನಾನು ಎಲ್ಲರೂ ಶೌಟ್ ಮಾಡ್ತಿದ್ದಾರೆ, ನಾನು ಟೀಚರ್ ಹತ್ರ ಹೇಳ್ತೀನಿ, ಅವರಿಗೆ ಪನಿಷ್ಮೆಂಟ್. ಎಂತ ಹೆಸರು ಬರೆದು ಕೊಡ್ತೀಯ ಅಲ್ಲ ಬೋರ್ಡಲ್ಲಿ ಹೆಸರು ಬರೀಬೇಕಾ? ಹೆಸರು ಬರ್ತೀನಿ, ಬೋರ್ಡಲ್ಲಿ ಬರೋಕ್ಕಿಲ್ಲ. ಹೌದು, ಈಗ ನೀನು ಹೆಸರು ಬರೆದು ಕೊಟ್ರೆ ಇನ್ನೊಮ್ಮೆ ಅವರು ಕ್ಲಾಸ್ ರೆಪ್ ಆಗ್ತದಲ್ಲ, ಕ್ಲಾಸ್ ಮಾನಿಟರ್ ಅವ್ರು ಆಗ್ತಾರೆ, ಆವಾಗ ನಿನ್ನ ಮೇಲೆ ರಿವೆಂಜ್ ತಗೊಳ್ಳಿಲ್ವಾ? ಇಲ್ವಾ? ನೀನು ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರ್ತೀಯ? ಮಾತಾಡೋದಿಲ್ಲ ನಾನು. ಮಾತಾಡೋದಿಲ್ವಾ? ಹೇಗಿರ್ತೀವಿ ಮಾತಾಡೋದು? ಅಕ್ಕಪಕ್ಕದವ್ರ ಹತ್ರ ಮಾತಾಡೋದಿಲ್ಲ. ಸರಿ, ಲಂಚ್ ಬ್ರೇಕ್ ಎಲ್ಲ ಇರ್ತಲ್ಲ, ಆವಾಗ ಎಂತ ಮಾಡ್ತೀಯಾ? ಊಟ ಮಾಡ್ತೀಯ, ಸುಮ್ಮನೆ ಕುತ್ಕೊಳ್ತೀಯಾ? ಇಲ್ಲ, ಮಾತಾಡ್ತೀನಿ. ಯಾರ ಜೊತೆ ಮಾತಾಡೋದು? ಪ್ರೀತಮ್ಮ ನಿನ್ನ ಫ್ರೆಂಡ್. ನಿಂದು ಬೆಂಚ್ ಮೇಟ್ ಯಾರು? ಬೆಂಚ್ ಮೇಟ್ ನಿನ್ನ ಪಕ್ಕದಲ್ಲಿ ಕುತ್ಕೊಳ್ಳುವರು? ಪ್ರಣವ್. ಅವನು ಮಾತಾಡ್ತಾನ? ಅವನು ತುಂಬ ತಂಟೆ ಮಾಡ್ತಾನ? ಇಲ್ಲ. ಎಲ್ಲರೂ ಸಹ ಒಂದೇ ನಿಮ್ಮದು? ಅವನಪ್ಪ ಆರ್ಟಾ? ಸರಿ, ನಿಮ್ಮ ಕ್ಲಾಸಲ್ಲಿ ಯಾರ ಟಾಪರ್? ಅಬಿಲ್ ರಾಜ್, ಪ್ರೀಶಾ. ಓ, ಅವಳು ಸೆಕೆಂಡ್. ಮತ್ತೆ ಥರ್ಡ್ ನೀನು ಯಾವಾಗ ಫಸ್ಟ್ ಇಯರ್ ಬರಲಿಕ್ಕೆ? ನನಗೆ ಓದಬೇಕು ಹಂಗೆ ಮಾಡಬೇಕು. ಓದಬೇಕು ಮತ್ತೆ ಇಷ್ಟು ದಿವಸ ಓದ್ತಾನೆ ಇರಲಿಲ್ವಾ? ಓದ್ತೀನಿ. ಆದರೂ ಸಹ ಟಾಪರ್ ಆಗ್ಲಿಕ್ಕೆ ಆಗಲಿಲ್ಲ? ಟ್ರೈ ಮಾಡ್ತೀನಿ ಇಷ್ಟು ದಿನ. ಟ್ಯೂಷನಿಗೆಲ್ಲ ಹೋಗ್ತೀಯಲ್ಲ? ಟ್ಯೂಷನಿಗೆ ಹೋದ್ರೂ ಸಹ ಏನು ಯೂಸ್ ಆಗಲಿಲ್ಲ ನೋಡು, ಅಲ್ವಾ? ಯೂಸ್ ಉಂಟು. ನೆಕ್ಸ್ಟ್ ಬರ್ಬೋದಾ ಟಾಪರ್? ಫಸ್ಟ್ ಸ್ಟ್ಯಾಂಡರ್ಡ್ ಹುಷಾರಿದ್ದೀನಿ ಆಗ ಫಸ್ಟ್ ಬರ್ತೀನಿ. ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಏನಾಯಿತು? ಅದರಲ್ಲಿ ಬಂತು. ಸರಿ, ಥರ್ಡ್ ಸ್ಟ್ಯಾಂಡರ್ಡ್ ಟಾಪರೆಯಾ? ಸರಿ, ಆಲ್ ದ ಬೆಸ್ಟ್. ನೆಕ್ಸ್ಟ್ ಟಾಪರ್ ನೀನೇ ಆಗ, ಸರಿಯಾ? ಮತ್ತೆ ಈಗ ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗಿದ್ಯಲ್ಲ, ಸೊ ಡ್ಯಾನ್ಸ್ ಕ್ಲಾಸಲ್ಲಿ ನಿಮಗೆ ಔಟ್ಸೈಡಲ್ಲಿ ಎಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ರು? ಔಟ್ಸೈಡ್ 2-3 ಕಡೆ ಹೋಗಿದ್ಯಾ? ನಿಂಗೆ ಅದು ಕಾಸ್ಟ್ಯೂಮ್ ಎಲ್ಲ ಇಷ್ಟ ಆಗ್ತದಾ ಡ್ಯಾನ್ಸಲ್ಲಿ ಕೊಡೋದು? ಹೌದಾ? ಯಾವುದೆಲ್ಲ ಕಾಸ್ಟ್ಯೂಮ್ ಕೊಟ್ಟಿದ್ರು ಇಲ್ಲಿ ತನಕ ನಿಮಗೆ? ಅದು ಡ್ಯಾನ್ಸ್ ಕ್ಲಾಸಲ್ಲಿ ಹಾಕ್ಲಿಕ್ಕಿಲ್ಲ ಅಂತ ನಂಗೆ ಗೊತ್ತುಂಟು. ಡ್ಯಾನ್ಸಿಗೆ ಹೋಗ್ತೀಯಲ್ಲ, ಅಲ್ಲಿ ಯಾವುದೆಲ್ಲ ಕಾಸ್ಟ್ಯೂಮ್ ಇತ್ತು? ಅದು ಕಲರ್ ಇರ್ತದೆ, ಕಲರ್ ಸ್ವಲ್ಪ. ಯಾವುದೆಲ್ಲ ಸಾಂಗಿಗೆ ಡ್ಯಾನ್ಸ್ ಮಾಡಿದೆ ಹೇಳು? ಅದು ಗೊತ್ತಿಲ್ಲ. ಅದು ಸಾಂಗಾ? ಯಾವ ಸಾಂಗ್ ಅಂತ ನಿಂಗೆ ಗೊತ್ತಿಲ್ಲ, ಬಟ್ ಡ್ಯಾನ್ಸ್ ಮಾಡಿದ್ದಿ. ನೀನು ಮುಂದೆ ಇರ್ತೀಯ ಹಿಂದೆ ಇರ್ತೀಯ ಡ್ಯಾನ್ಸಲ್ಲಿ? ಮುಂದೆ ಇರ್ತೀಯಾ? ಡ್ಯಾನ್ಸ್ ಕ್ಲಾಸಲ್ಲಿ ಗಮ್ಮತ್ತಾಗ್ತದಾ? ಅಲ್ಲಿ ನಿಮಗೆ ಫ್ರೆಂಡ್ಸ್ ಎಲ್ಲ ಇದ್ದಾರಾ? ಯಾರು ನಿನ್ನ ಫ್ರೆಂಡ್ ಅಲ್ಲಿ? ಫ್ರೆಂಡ ಇಬ್ಬರ ಮೂವರ?
ಎರಡು. ಎರಡು. ವೈಭವ್ ಮತ್ತು ಹೆಸರು ಗೊತ್ತಿಲ್ಲ, ಹೇಳಿದೆ ಅಲ್ಲ, ಧ್ಯಾನ್. ವೈಭವ್ ಮತ್ತೆ ಧ್ಯಾನ್. ನಿನ್ನ ಫ್ರೆಂಡ್ಸ್ ಎಲ್ಲ ಹೆಸರು ನನ್ನ ಹತ್ರ ಕೇಳ್ತೀನಿ, ನನಗೆ ಗೊತ್ತಿರ್ತದೆ ನಿನ್ನ ಫ್ರೆಂಡ್ಸ್ ಯಾರು ಅಂತ ಹೇಳ್ಕೊಂಡು ಅಲ್ವಾ. ಸರಿ, ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿಯಲ್ಲ, ಖುಷಿ ಆಯ್ತಾ? ಹೌದು. ಎಂತ ಹೇಳ್ತೀಯ ನಿನ್ನ ಫ್ರೆಂಡ್ಸ್ ಹತ್ರ ಹೋಗಿ? ನಾನು ಹೇಳ್ತೀವಿ, ಇವಾಗ ಹೋಗಿದೆಲ್ಲ. ಎಲ್ಲಿ ಹೋಗಿದೆ ಅಂತ ಹೇಳ್ತೀಯ? ಉಡುಪಿ. ಉಡುಪಿ ಹೌದು. ಇದು ಚಾನೆಲ್ ಹೆಸರು ಎಂತ ಹೇಳು? ಚಾನಲ್ ಹೆಸರು ಸ್ಪಂದನ. ಸ್ಪಂದನ. ಹೋಗಿ ಹೇಳ್ತೀಯಾ? ಯಾರು ಫಸ್ಟ್ ನಿನ್ನ ಬೆಸ್ಟ್ ಫ್ರೆಂಡ್ ಹತ್ರ ಹೇಳ್ತೀಯಾ? ರಜೆ ಎಲ್ಲ ಫೋನ್ ಎಲ್ಲ ಮಾಡೋದಿಲ್ಲ ಫ್ರೆಂಡ್ಸಿಗೆ? ಇಲ್ಲ, ಯಾರಿಗೆ ಸಹ ಫೋನ್ ಮಾಡೋದಿಲ್ಲ, ಅವರು ಸಹ ನಿಮಗೆ ಫೋನ್ ಮಾಡೋದಿಲ್ಲ. ಸುಮ್ಮನೆ ಖಾಲಿ ಟಿ ವಿ ನೋಡೋದು. ಟಿ ವಿಯಲ್ಲಿ ಎಂತ ಜಾಸ್ತಿ ನೋಡ್ತೀಯಾ? ಟಿವಿಯಲ್ಲಿ ಕಾರ್ಟೂನ್. ಯಾವುದು ನಿಂದು ಫೇವ್ರೆಟ್ ಕಾರ್ಟೂನ್? ಓಕೆ ಅಂತ ಕಾಕ್ರೋಚ್. ಹೌದಾ? ಡೈಲಾಗ್ ಗೊತ್ತುಂಟಾ? ಅದರ ಡೈಲಾಗ್ ಗೊತ್ತುಂಟು. ಹೇಳ್ತೀಯಾ? ಅದರಲ್ಲಿ ಅದು ಡೈಲಾಗು ಸ್ವಲ್ಪ ಬರುದಿಲ್ಲ, ಸ್ವಲ್ಪ ಏನೋ ಒಂದು ಟಿ ವಿಯಲ್ಲಿ ಹಾಕ್ತಾರೆ, ಇವ್ನು ನೋಡ್ಕೊಂಡು ಕೂತ್ಕೋತಾನೆ ಅಷ್ಟೇ. ಯಾವ ಡೈಲಾಗ್ ಎಂಥದ್ದಾಗಲಿ ಗಮ್ಮತ್ ಆಗ್ತದೆ ಅಲ್ವಾ? ಟೈಮ್ ಪಾಸ್ ಆದರೆ ಆಯ್ತು ನಮಗೆ ಅಲ್ವಾ? ಮೊಬೈಲೆಲ್ಲ ನೋಡೋದಿಲ್ವಾ? ನೋಡ್ತೀಯಾ? ಸರಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿಯಲ್ಲ, ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್. ಸರಿ, ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.